ಈ ಬಾರಿಯ ನಗರಸಭಾ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ಹೊಣಗೇಡಿತನದ ಪರಾಕಾಷ್ಠೆಯನ್ನು ಸಾರಿ ಹೇಳುವ ರಸ್ತೆಯೊಂದು ಮಡಿಕೇರಿಯಲ್ಲಿದೆ. ಕಳಪೆ ಕಾಮಗಾರಿ, ನಿರ್ವಹಣೆಯ ಕೊರತೆ ಮತ್ತು ಭ್ರಷ್ಟಾಚಾರಕ್ಕೆ ಸಿಲುಕಿ ನಗರದ ಅದೆಷ್ಟೋ ರಸ್ತೆಗಳು ವ್ಯವಸ್ಥೆಯನ್ನೇ ಅಣುಕಿಸುತ್ತಿವೆ. ನಗರ ವ್ಯಾಪ್ತಿಯಲ್ಲೇ ಇರುವ ಈ ಛಿದ್ರ ರಸ್ತೆ ಅಕ್ಷರಶಃ ಜಲಪ್ರಳಯಕ್ಕೆ ತುತ್ತಾದಂತೆ ಮಾರ್ಪಾಡಾಗಿದೆ. ಇದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಬಳಸಿ ಗಾಳಿಬೀಡು ಗ್ರಾಮಕ್ಕೆ ಸಂಪರ್ಕಿಸುವ ಮಾರ್ಗ. ಈ ಬಗ್ಗೆ ಹೇಳುವುದಕ್ಕೂ ಮುನ್ನ ರಸ್ತೆ ಎನ್ನಲು ಸಾಧ್ಯವಾಗದ ಈ ದೃಶ್ಯಗಳನ್ನು ಒಮ್ಮೆ ನೀವೇ ನೋಡಿ ಪುಣ್ಯ ಕಟ್ಟಿಕೊಳ್ಳಿ. ಮಡಿಕೇರಿ ನಗರ ಪ್ರವಾಸಿಗರ ಸ್ವರ್ಗ ಎನ್ನಲಾಗುತ್ತಿದೆ. ಪ್ರವಾಸಿ ಸೌಲಭ್ಯಗಳಿಗಾಗಿ ಅನುದಾನಕ್ಕೆ ಬೇಡಿಕೆ ಇಡುತ್ತಾರೆ. 5 ವರ್ಷಕ್ಕೊಮ್ಮೆ ಜಟಾಪಟಿ ನಡೆಸಿ ನಗರಸಭಾ ಚುನಾವಣೆಗೆ ನಿಂತು ಗೆದ್ದು ಬೀಗುತ್ತಾರೆ. ಇನ್ನೊಂದೆಡೆ ಅಧಿಕಾರಿಗಳು ಅಭಿವೃದ್ಧಿ ಹೆಸರು ಹೇಳಿಕೊಂಡೇ ಲೆಕ್ಕಾಚಾರ ಮಂಡಿಸುತ್ತಾರೆ. ಆದರೆ ಇವರೆಲ್ಲರ ಸಾಧನೆ ಮಾತ್ರ ಶೂನ್ಯ ಎಂಬುದು ಕಣ್ಣಿಗೆ ಕಟ್ಟುವ ಸತ್ಯ. ಛಿದ್ರವಾಗಿರುವ ಈ ರಸ್ತೆಯಲ್ಲಿ ವಾಹನವಿರಲಿ, ನೆಟ್ಟಗೆ ಮನುಷ್ಯರು ನಡೆದಾಡಲು ಸಾಧ್ಯವಿಲ್ಲ. ದಿನಂಪ್ರತಿ ಗುಂಡಿಗೆ ಬೀಳುವ, ದುರಸ್ತಿಯಾಗುವ, ಚಕ್ರಗಳೇ ಕಳಚಿಕೊಳ್ಳುವ ವಾಹನಗಳನ್ನು ನೋಡುವುದು, ಗಾಯಾಳುಗಳನ್ನು ಮೇಲೆತ್ತುವುದು ಇಲ್ಲಿನ ನಿವಾಸಿಗಳ ಕಾಯಕ. ಇನ್ನು ಭಾರೀ ಹೊಂಡಗಳಿಂದ ತೂರಿ ಬರುವ ಕೆಸರಿನ ನೀರಿನ ಪ್ರೋಕ್ಷಣೆಯಿಂದ ಮನೆಗಳು ಬಣ್ಣ ಕಳೆದುಕೊಳ್ಳುತ್ತಿವೆ. ಈ ರಸ್ತೆಯ ಇಕ್ಕೆಲಗಳಲ್ಲೂ ವಾಸಿಸುವವರು ಯಾವ ಜನುಮದ ಪಾಪದ ಫಲವೋ ಎಂದು ಮರಗುತ್ತಿದ್ದಾರೆ. ಈ ಏರಿಯಾಕ್ಕೆ ಬಂದು ನಾನು ಸಾಧಾರಣ 4 ವರ್ಷ ಚಿಕ್ಕದಾಯಿತು ಸರ್. ನಾನು ಬರೋಕ್ಕಿಂತ ಮೊದಲೇ ಸಣ್ಣ ಪುಟ್ಟ ಗುಂಡಿಗಳಿತ್ತು. ಈಗ ಬಂದ ಮೇಲೆ ಈಗ ಇತ್ತೀಚೆಂದರೆ ಈ ಮಳೆಗಾಲ ಹಿಡಿಯೋಕ್ಕಿಂತ ಮೊದಲು ಇಲ್ಲಿ ಒಂದೊಂದು ಹೆಣ ಬೀಳೋಷ್ಟು ದೊಡ್ಡ ದೊಡ್ಡ ಗುಂಡಿಗಳಾಗಿವೆ. ಅದು ಏನು ಅಂತ ಹೇಳಿದ್ರೆ ಸರ್, ನಾನು ಮಧ್ಯದಲ್ಲಿ ನೀವು ನಂಬೋದಿಲ್ಲ, ಮಧ್ಯರಾತ್ರಿ ನಾನು 2 ಗಂಟೆಗೆ ಬಂದು ಎದ್ದು ನೋಡಿದ್ದು ಇಲ್ಲಿ ಸಾವಿರಾರು ವೆಹಿಕಲ್ ಓಡಾಡ್ತಾರೆ. ಸಾಲದಕ್ಕೆ FMC ಕಾಲೇಜಿನ ಸಾವಿರಾರು ವಿದ್ಯಾರ್ಥಿನಿಯರು ಇದೇ ರಸ್ತೆಯಲ್ಲಿ ಮತ್ತು ಬರ್ತಾರೆ. ಅದು ಸಾಲದಕ್ಕೆ ಈ ಏರಿಯಾದಲ್ಲಿ ಕಾಲೂರು ಗ್ರಾಮಸ್ಥರು, ಗಾಳಿಬೀಡು ಗ್ರಾಮಸ್ಥರು, ಮಡಿಕೇರಿ ಹೆರಿಟೇಜು, ತಾಜ್ ಹೆರಿಟೇಜು, ಮಹೇಂದ್ರ ಕ್ಲಬ್ ಮಹೇಂದ್ರ, ಇಲ್ಲಿಗೆಲ್ಲ ಬರುವಂಥ ಪ್ರವಾಸಿಗರು ಈ ರಸ್ತೆ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಏನು ಆಗ್ತಾಯಿದೆ, ಏನು ಹೇಗಿದೆ ರಸ್ತೆ, ಅವರು ಬರೋ ರಭಸಕ್ಕೆ ಮನೆ ನಡುಕ್ತಾ ಇದೆ ಸರ್, ಮನೆ ನಡುಕ್ತಾ ಇದೆ. ನಾನು ಎಷ್ಟೋ ರಾತ್ರಿ ಮಧ್ಯರಾತ್ರಿ 2 ಗಂಟೆಗೆ ಬಂದು ಎದ್ದು ನೋಡಿದ್ದು ಏನಾಯಿತು, ಮರ ಬಿದ್ದಲ್ಲ, ಮನೆ ಬಿದ್ದೋಯ್ತಾ ಅಷ್ಟು ಒಂದು ಆ ವೆಹಿಕಲ್ ಆ ಗುಂಡಿಗೆ ಬಿದ್ದ ತಕ್ಷಣ ಮನೆಯೇ ವೈಬ್ರೇಷನ್ ಆಗ್ತಾಯಿದೆ. ರಾತ್ರಿ ನಿದ್ದೆ ಬರ್ತಾಯಿಲ್ಲ. ಇದ್ರ ಬಗ್ಗೆ ನಗರಸಭೆ ಸದಸ್ಯರು ಜಾಣಪೂರ್ಣೆ ಇದು ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದರೂ ಅವರು ಇದ್ರ ಬಗ್ಗೆ ಈ ರಸ್ತೆಗೆ ಬಂದು ಒಂದು ವೀಕ್ಷಣೆ ಮಾಡೋದಾಗಲಿ, ಈ ಗುಂಡಿ ಸರಿಪಡಿಸೋದಾಗಲಿ ಇದುವರೆಗೂ ಅವ್ರು ಮಾಡ್ತಿದ್ದಾರೆ. ದಯವಿಟ್ಟು ನಾನು ಚಿತ್ತರವಾಹಿನಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಈ ರಸ್ತೆನ ಇದು ಮಾಡ್ತೀನಿ. ಸಾಲದಕ್ಕೆ ಈ FMC ಕಾಲೇಜಿನ ಕೆಲವು ಅಧಿಕಾರಿಗಳು ಚರಂಡಿಲಿದ್ದ ಮಣ್ಣು ತೆಗೆದು ನೀರು ಹಾಕಿದ್ದಾರೆ. ಅಟ್ಲೀಸ್ಟ್ ವೆಹಿಕಲಿಂದ ಬರೋರು ಈ ಸೈಡಿಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ನೋಡಿ ಅಲ್ಲಿ ಕಾಣ್ತಾ ಇದೆ ನಿಮಗೆ, ಆ ಮಣ್ಣನ್ನು ಎತ್ತಿ ಮೇಲೆ ಹಾಕಿದ್ದಾರೆ. ಯಾವ ಥರ ಹಾಕಿದ್ದಾರೆ ಅಂದರೆ ನಾವು ಅದನ್ನು ತೆಗೆದು ರಸ್ತೆಗೆ ಹಾಕ್ಲಿಕ್ಕೂ ಆಗಲ್ಲ, ತೊಗೊಂಡೋಗ್ಲಿಕ್ಕೂ ಆಗಲ್ಲ, ಆ ಟೈಪ್ ಆಗಿದೆ. ದಯವಿಟ್ಟು ಇದೊಂದು ನಾನು ಚಿತ್ರವಾಹಿನಿ ಮತ್ತೊಮ್ಮೆ ಮನವಿ ಮಾಡಬೇಕು. ಈ ರಸ್ತೆ ಆದಷ್ಟು ಬೇಗ ದುರಸ್ತಿಪಡಿಸಬೇಕು. ಸಾವಿರಾರು ವಿದ್ಯಾರ್ಥಿಗಳು ಜೀವನ. ಮಡಿಕೇರಿಯಲ್ಲಿ ರಸ್ತೆಗಳಿಗೆ ತೇಪೆ ಹಾಕುವುದು ಮಾತ್ರ ಅಭಿವೃದ್ಧಿ ಎನಿಸಿಕೊಳ್ಳುತ್ತಿದೆ. ನಗರೋತ್ಥಾನ ಯೋಜನೆಯ ರಸ್ತೆ ಕಾಮಗಾರಿಗಳು ನಿಂತೇ ಹೋಗಿವೆ. ಬರುವ ಪ್ರವಾಸಿಗರಿಗೆ ಇಲ್ಲಿನ ವ್ಯವಸ್ಥೆ ರೇಜಿಗೆ ಹುಟ್ಟಿಸುತ್ತಿದೆ. ಯಾವ ಪುರುಷಾರ್ಥಕ್ಕಾಗಿ ನಗರಸಭೆ ಇದೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಕನಿಷ್ಠ ಮೂಲಭೂತ ಸೌಲಭ್ಯವಾದ ರಸ್ತೆ, ಚರಂಡಿಗಳನ್ನೇ ನಿರ್ವಹಣೆ ಮಾಡಲಾಗದ ನಗರಸಭೆಯ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಏಳುತ್ತಿದೆ. ಮಳೆಗಾಲದಲ್ಲಿ ನೆಪ ಹೇಳುವ ಪ್ರತಿನಿಧಿಗಳು ಮಳೆ ಬಿಡುವು ನೀಡಿದಾಗಲೂ ನಿದ್ರೆಯಿಂದ ಎಚ್ಚರಗೊಳ್ಳದಿರುವುದು ವಿಪರ್ಯಾಸವೇ ಸರಿ.